ತಮ್ಮ ಟಿ20 ಅಂತಾರಾಷ್ಟ್ರೀಯ ಡೆಬ್ಯೂ ಪಂದ್ಯದಲ್ಲೇ ಮೊದಲ ಓವರ್ನಲ್ಲಿ ಮೇಡನ್ ಬೌಲಿಂಗ್ ಮಾಡಿದ 3 ಭಾರತೀಯ ಬೌಲರ್ಗಳು. ಈ ಲಿಸ್ಟ್ನಲ್ಲಿ 2 ಕರೆಂಟ್ ಬೌಲರ್ಗಳು ಮತ್ತು ಒಬ್ಬ ಹಳೆಯ ಬೌಲರ್ ಇದ್ದಾನೆ. 3ನೇ ಸ್ಥಾನದಲ್ಲಿದ್ದಾರೆ ಭಾರತದ ಯುವ ಫಾಸ್ಟ್ ಬೌಲರ್ ಮಯಾಂಕ್ ಯಾದವ್. ಇವರು ಇತ್ತೀಚೆಗೆ ಅಕ್ಟೋಬರ್ 6, 2024 ರಂದು ಭಾರತ ಮತ್ತು ಬಾಂಗ್ಲಾದೇಶ ಟಿ20 ಪಂದ್ಯದಲ್ಲಿ ಡೆಬ್ಯೂ ಮಾಡಿದರು. ಅಲ್ಲಿ ಇವರು ತಮ್ಮ ಮೊದಲ ಓವರ್ನಲ್ಲಿ ಮೇಡನ್ ಬೌಲಿಂಗ್ ಮಾಡಿದರು. 2ನೇ ಸ್ಥಾನದಲ್ಲಿದ್ದಾರೆ ಭಾರತದ ಎಡಗೈ ಫಾಸ್ಟ್ ಬೌಲರ್ ಮತ್ತು ವಿಶ್ವಕಪ್ ವಿಜೇತ ಹರ್ಷದೀಪ್ ಸಿಂಗ್. ಇವರು 2022ರಲ್ಲಿ ಇಂಗ್ಲೆಂಡ್ ವಿರುದ್ಧ ತಮ್ಮ ಟಿ20 ಡೆಬ್ಯೂ ಮಾಡಿದರು. ಅಲ್ಲಿ ಇವರು ಮೊದಲ ಓವರ್ನಲ್ಲಿ ಮೇಡನ್ ಬೌಲಿಂಗ್ ಮಾಡಿದರು. ಅದು ಸ್ಟ್ರೈಕ್ನಲ್ಲಿ ಇದ್ದ ಜೇಸನ್ ರಾಯ್ ವಿರುದ್ಧ. ಮೊದಲ ಸ್ಥಾನದಲ್ಲಿದ್ದಾರೆ ಭಾರತದ ಮಾಜಿ ಆಲ್ರೌಂಡರ್ ಮತ್ತು ಕರೆಂಟ್ ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್. ಇವರು 2006ರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಟಿ20 ಡೆಬ್ಯೂ ಮಾಡಿದರು. ಅಲ್ಲಿ ಇವರು ತಮ್ಮ ಮೊದಲ ಓವರ್ನ ಮೊದಲ ಬಾಲ್ನಲ್ಲೇ ಹರ್ಷಲ್ ಗಿಬ್ಸ್ ಅನ್ನು ಔಟ್ ಮಾಡಿದರು ಮತ್ತು ನಂತರ ಉಳಿದ 5 ಬಾಲ್ಗಳನ್ನು ಜಸ್ಟಿನ್ ಕ್ಯಾಂಪ್ ಆಡಿದರು. ಇದರೊಂದಿಗೆ ಈ ಓವರ್ ಮೇಡನ್ ಆಯಿತು. ಸ್ನೇಹಿತರೆ, ತನ್ನ ಡೆಬ್ಯೂ ಪಂದ್ಯದ ಮೊದಲ ಬಾಲ್ನಲ್ಲೇ ವಿಕೆಟ್ ಕಬಳಿಸಿದ ಒಬ್ಬ ಆಟಗಾರನ ಹೆಸರು ನಿಮಗೆ ಗೊತ್ತಿದ್ದರೆ